ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಅಫಿಷಿಯಲ್. ನಾನು ಚೇತನ್ ಸಿಕೆ. ಈ ವರ್ಷ ನೀವು ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಕರ್ನಾಟಕದಲ್ಲಿ ಸೀಟ್ ಪಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಹೌದು, ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಇರುವ ಡೌಟ್ ಏನಂದರೆ, ನಾವು ಈಗ KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾ ಇಲ್ಲ ಮಾಡಬಾರ್ದಾ, ನಮ್ಮ ಎಕ್ಸಾಮ್ ಇದೆ, ಏನು ಮಾಡಬೇಕಂತ ತುಂಬ ಜನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊಂಡವರಿಗೆ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಕೊಡಿ. ಯಾಕೆ ಅಂದರೆ ನೀವು ಮಾಡುವಂಥ ಒಂದೇ ಒಂದು ಸಣ್ಣ ಲೈಕ್ ಮತ್ತು ಒಂದೇ ಒಂದು ಸಣ್ಣ ಸಬ್ಸ್ಕ್ರೈಬ್ ಅಂತ ನಿಮಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಕೊಡ್ತಾ ಇರಬಹುದಾಗಿರುತ್ತೆ. ಓಕೆನಾ? ಇವಾಗ ವಿಡಿಯೋನ ಗಮನ ಇಟ್ಟುಕೊಂಡವರಿಗೆ ನೋಡ್ತಾ ಹೋಗಿ. ಇಲ್ಲಿ KCET ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡಬೇಕಾಗತ್ತೆ, ಯಾರು ಮಾಡಬೇಕಾಗಿಲ್ಲ, ಅದ್ರ ಬಗ್ಗೆ ಫಸ್ಟ್ ನೋಡೋಣ. ನಂತರ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ತೀನಿ. ಓಕೆನಾ? ಇಲ್ಲಿ ನೀವೇನಾದರೂ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಬ್ಯಾಕಪ್ ಆಪ್ಷನ್ ಆಗಿ ವೆಟರ್ನರಿ ಆಗಿರ್ಬೋದು, ಇಂಜಿನಿಯರಿಂಗು, ಫಾರ್ಮಸಿ, BSc, ಅಗ್ರಿಕಲ್ಚರು, ಈ ಒಂದು ಕೋರ್ಸಸ್ಗಳಿಗೆ ಅಡ್ಮಿಷನ್ ಪ್ಲ್ಯಾನ್ ಮಾಡಿರೋರು ನೀವೆಲ್ಲರೂ ಕೂಡ CET ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಇವೆಲ್ಲ ಸೀಟ್ ನಿಮಗೆ ಬ್ಯಾಕಪ್ ಆಗಿ ಬೇಕು ಅಂದರೆ ಅಟೆಂಡ್ ಮಾಡಲೇಬೇಕು. ಓಕೆನಾ? ಮತ್ತು ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ನಮ್ಮ ಎಕ್ಸಾಮ್ ಇದೆ, ಏನು ಮಾಡಬೇಕು ಅಂತ. ನೀವು KCET ಕೌನ್ಸಿಲಿಂಗ್ನ ಮಾಕ್ ರೌಂಡ್ ಬಿಟ್ಟು ಡೈರೆಕ್ಟಾಗಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ಈ ಮಾಕ್ ರೌಂಡ್ ಬಿಟ್ಟು ಫಸ್ಟ್ ರೌಂಡ್ ಕೂಡ ಅಟೆಂಡ್ ಆಗ್ಬೋದು. ಇವಾಗ ಕೇವಲ ನೀವು ಎಕ್ಸಾಮ್ಗೆ ಫೋಕಸ್ ಮಾಡಿ, ಸಾಧ್ಯ ಆದರೆ ನೀವು ಮಾಕ್ ಟೆಸ್ಟಿಗೆ ಅಟೆಂಡ್ ಆಗಿ. ಓಕೆನಾ? ಆಲ್ಮೋಸ್ಟ್ ಈಗ ನಿಮ್ಮ ಫೋಕಸ್ ಎಲ್ಲಿರಬೇಕು, ಎಕ್ಸಾಮ್ ಕಡೆನೇ ಇರಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮ್ದು ಏನಾದರೂ ರ್ಯಾಂಕ್ ಚೆನ್ನಾಗಿ ಬಂದರೆ ಆರಾಮಾಗಿ ನೀವು ಮೆಡಿಕಲ್ ಸೀಟ್ನ ಪಡ್ಕೋಬೋದು. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ ಕಡೆ ಫೋಕಸ್ ಮಾಡಿ. ಇವಾಗ ಗುಡ್ ನ್ಯೂಸ್ ಏನಂದರೆ, ಇವಾಗ ನಿಮಗೆ ಗೊತ್ತಿರಬಹುದು ಎಲ್ಲ ಪ್ರೈಸಸ್ಸು ಇನ್ಕ್ರೀಸ್ ಆಗ್ತಾ ಇದೆ, ದಿನನಿತ್ಯ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಇವಾಗ ಕರ್ನಾಟಕದಲ್ಲಿರುವ ಮೆಡಿಕಲ್ ಅಸೋಸಿಯೇಷನ್ನು ಎಲ್ಲರೂ ಕೂಡ ಸೇರಿಬಿಟ್ಟು ಒಂದು ನಿರ್ಧಾರ ಮಾಡಿದ್ದಾರೆ. ಏನಂದರೆ, ಈ ವರ್ಷ ನಾವು ಯಾವುದೇ ತರಹದ ಫೀಸ್ಗಳನ್ನು ಇನ್ಕ್ರೀಸ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಓಕೆನಾ? ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ 10% ಪ್ರೈಸ್ನ ಇನ್ಕ್ರೀಸ್ ಮಾಡಿದರು. ಆದರೆ ಈ ವರ್ಷ ಯಾವ ಕೋಟಾಗೂ ಕೂಡ ಪ್ರೈಸನ್ನು ಇನ್ಕ್ರೀಸ್ ಮಾಡೋದಿಲ್ಲ. ಸೇಮ್ ಹೋದ ವರ್ಷದ ಪ್ರೈಸು ಕಂಟಿನ್ಯೂ ಆಗುತ್ತೆ. ಗುಡ್ ನ್ಯೂಸು, ನಿಮಗೆ ಯಾವುದೇ ರೀತಿ ಈ ವರ್ಷ ಪ್ರೈಸು ಇನ್ಕ್ರೀಸ್ ಆಗ್ತಾ ಇಲ್ಲ, ಅಂದರೆ ಫೀಸಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಈ ಒಂದು ಅಪ್ಡೇಟ್ಸು ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅವ್ರಿಗೂ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.